ಇದಿಷ್ಟು ಜೆಡಿಎಸ್ ಕಥೆ ಆದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಬಿಜೆಪಿಯಲ್ಲಿ ಇನ್ನೂ ಮುಗಿತಾ ಇಲ್ಲ ಟಿಕೆಟ್ ಟೆನ್ಷನ್. ಇನ್ನೂ ಅಂತಿಮವಾಗದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ. 8 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಬಗ್ಗೆ ಹೈಕಮಾಂಡ್ನಲ್ಲಿ ಗಂಭೀರ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಕೂಡ ಅಂತಿಮವಾಗ್ತಾ ಇಲ್ಲ. ಎರಡನೇ ಪಟ್ಟಿಗಾಗಿ ಕಾದು ಕುಳಿತಿದ್ದಾರೆ ರಾಜ್ಯ ನಾಯಕರು. ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳ ಘೋಷಣೆ ಆಯಿತು. ಅದರಲ್ಲಿ ಯಾವುದೇ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಲಿಲ್ಲ. ಸರ್ವೆ ಮತ್ತು RSS ಅಭಿಪ್ರಾಯ ಆಧರಿಸಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗುತ್ತೆ. ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕೋಡಿ, ಬೀದರ್, ಉಡುಪಿ ಮತ್ತು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾವೇರಿ, ವಿಜಯಪುರ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಜೊತೆಗೆ RSS ನಾಯಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ ನಂತರದಲ್ಲಿ ಎರಡನೇ ಪಟ್ಟಿಯಲ್ಲಿ ರಾಜ್ಯ ನಾಯಕರ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಮಿತ್ ಶಾ ಮತ್ತು ನಡ್ಡಾ ಜೊತೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಸಮಾಲೋಚನೆ ನಡೆಸಿದ್ದಾರೆ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ಇದೆ. ಜೊಲ್ಲೆಗೆ ಟಿಕೆಟ್ ಬೇಡ ಅಂತ ಯಡಿಯೂರಪ್ಪ ವಿಜೇಂದ್ರ ಕೂಡ ಹೇಳ್ತಿದ್ದಾರೆ. ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿ ಅನ್ನೋದು BSY ಮತ್ತು ವಿಜೇಂದ್ರ ಅವರ ಕೋರಿಕೆ. ಜೊಲ್ಲೆಗೆ ಟಿಕೆಟ್ ನೀಡೋದಕ್ಕೆ ಸ್ಥಳೀಯ RSS ಒಲವನ್ನ ತೋರಿಸ್ತಾ ಇದೆ. ಹಾಗಿದ್ರೆ ಯಾರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಹೈಕಮಾಂಡ್ ಏನ್ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಶೋಭಾ ಕರಂದ್ಲಾಜೆ ವಿಚಾರಕ್ಕೆ ಬರೋದಾದ್ರೆ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಯಡಿಯೂರಪ್ಪ ಪಟ್ಟು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾಗೆ ತೀವ್ರ ವಿರೋಧ, ಕಾರ್ಯಕರ್ತರ ವಿರೋಧ ವ್ಯಕ್ತ ಆಗ್ತಾ ಇದೆ. ಯೋಚಿಸಿ ಅಂತ ನಾಯಕರುಗಳು ಹೇಳ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಬೆನ್ನಿಗೆ BL ಸಂತೋಷ್ ನಿಂತಿದ್ದಾರೆ. ಮಂಗಳೂರಲ್ಲಿ ಕಟೀಲ್ಗೆ ಟಿಕೆಟ್ ನೀಡಬೇಕು ಅನ್ನೋದು BL ಸಂತೋಷ್ ಪಟ್ಟು. ಆದ್ರೆ ಕಟೀಲ್ಗೆ ಟಿಕೆಟ್ ಬೇಡ ಅನ್ನೋದು ಸ್ಥಳೀಯ RSSನ ಮಾತು. ಹಾಗಿದ್ರೆ ಯಾರ ಮಾತಿಗೆ ಇಲ್ಲಿ ಒಪ್ಪಿಗೆ ಸಿಗುತ್ತೆ, ಹೇಗೆ ನಿರ್ಧಾರ ಆಗತ್ತೆ, ಯಾವ ರೀತಿ ಸರ್ವೆ ಮಾಡಿ ಜೊತೆಗೆ RSSನ ನಾಯಕರುಗಳ ಹೇಳಿಕೆಗಳನ್ನ ಪರಿಗಣಿಸಿ ಹೇಗೆ ನಿರ್ಣಯವನ್ನ ಕೈಗೊಳ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಬಿಜೆಪಿಯಲ್ಲಿ ಟಿಕೆಟ್ ಹೇಗೆ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆಯಾಗತ್ತೆ ಎನ್ನುವಂತಹ ನಿರೀಕ್ಷೆ ಇರುವ ಬೆನ್ನಲ್ಲೇ ಆ ಕುರಿತು ವಿಸ್ತೃತ ಚರ್ಚೆಯಾಗ್ತಾ ಇದೆ. ಪ್ರಮುಖವಾಗಿ ಯಡಿಯೂರಪ್ಪ ಕೆಲವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಕೆಲವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. RSS ನಾಯಕರು ಕೆಲವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ಜೊತೆಗೆ ಸ್ಥಳೀಯ ಸರ್ವೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹೈಕಮಾಂಡ್. ಎಲ್ಲವನ್ನ ಆಧರಿಸಿ ಸ್ಥಳೀಯವಾಗಿ ಹೇಗಿದೆ, ಪರ ವಿರೋಧದ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದೆಲ್ಲವನ್ನ ಆಧರಿಸಿ ಒಂದು ನಿರ್ಣಯಕ್ಕೆ ಬರುತ್ತೆ. ಎಲ್ಲ ಆಯಾಮಗಳಲ್ಲಿ ಅಳೆದು ತೂಗಿ ಟಿಕೆಟ್ ಅನ್ನ ನೀಡೋದಕ್ಕೆ ರಾಷ್ಟ್ರ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯ ಎಲೆಕ್ಷನ್ ಟೈಮ್ನಲ್ಲಿ ಆದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನ ತಿದ್ದಿಕೊಳ್ಳೋದಕ್ಕೆ ರಾಷ್ಟ್ರ ನಾಯಕರು ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ಹಾಕಿಕೊಂಡು ಈ ರೀತಿಯಾದಂಥ ಯೋಜನೆಗಳ ಮುಖಾಂತರವಾಗಿ ಟಿಕೆಟ್ ಫೈನಲ್ಗೆ ಮುಂದಾಗ್ತಾ ಇದ್ದಾರೆ. ಸ್ಥಳೀಯ ನಾಯಕರು, ಕಾರ್ಯಕರ್ತರ ಅಭಿಪ್ರಾಯ, ತಳಮಟ್ಟದ ಪದಾಧಿಕಾರಿಗಳ ಅಭಿಪ್ರಾಯ ಯಾವ ರೀತಿಯಾಗಿದೆ ಅದರ ಮೇಲೆ ಟಿಕೆಟ್ ಘೋಷಣೆಗೆ ಸಿದ್ಧತೆ ನಡೀತಾ ಇದೆ. ಇದರ ಜೊತೆಗೆ RSS ನಾಯಕರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಯಡಿಯೂರಪ್ಪನವರು ಪಟ್ಟಣ ಹಿಡಿತಾ ಇದ್ರೆ, ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡಬೇಕಾ ಬೇಡವಾ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರು, ಕಾರ್ಯಕರ್ತರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಮತ್ತೊಂದು ಸ್ಪರ್ಧೆಗೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂತಹ ಅಭಿಯಾನವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೆಸಿದ್ರು. ಇನ್ನು ಉತ್ತರ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಇನ್ನೂ ಕೂಡ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಸಮಸ್ಯೆ ಬಗೆಹರಿದಿಲ್ಲ. ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡೋ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಗ್ತಾ ಇದೆ. ಹೆಗಡೆಗೆ ಟಿಕೆಟ್ ಹಂಚಿಕೆ ವಿಚಾರ ಮೋದಿ ನಿರ್ಣಯಕ್ಕೆ ಬಿಟ್ಟಿದ್ದಾರೆ ಈಗ ನಾಯಕರು. ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡೋ ವಿಚಾರದಲ್ಲಿ ಮೋದಿ ತೀರ್ಮಾನವೇ ಅಂತಿಮ. ಸರ್ವೆಗಳಲ್ಲಿ ಅನಂತಕುಮಾರ್ ಹೆಗಡೆ ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಆದರೆ ಹೆಗಡೆ ಸಂಘಟನೆ ಮತ್ತು ಕ್ಷೇತ್ರದಿಂದ ದೂರ ಇದ್ರು 4 ವರ್ಷಗಳ ಕಾಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸರ್ವೆ ಆಧರಿಸಿ ಟಿಕೆಟ್ ಹಂಚಿಕೆ ಮಾಡಿ ಅಂತ ಯಡಿಯೂರಪ್ಪ ಬೊಮ್ಮಾಯಿ ಹೇಳ್ತಾ ಇದ್ರೆ, ಇನ್ನು ಕೆಲವರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಮೋದಿಗೆ ಬಿಟ್ಟಿದ್ದಾರೆ ನಾಯಕರು. ಹಾಗಿದ್ರೆ ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಈ ಬಾರಿಯೂ ಲಭ್ಯ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2-3 ದಿನಗಳ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಒಂದು ಫಂಕ್ಷನ್ ಅಲ್ಲಿ ಮಾತನಾಡಿದ್ರು. ಶತಾಯಗತೆಯ ಈ ಬಾರಿ ನಾನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ. ಯಾರಿಗಾದ್ರೂ ದಮ್ ಇದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಸ್ವಪಕ್ಷದ ನಾಯಕರ ವಿರುದ್ಧನೇ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ರ ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಓಡಾಡ್ತಾ ಇತ್ತು.
ಒಂದು ಕಡೆ ಸರ್ವೆ ನಡೆಸಿ ಸರ್ವೆಯಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಯೋಜನೆಯನ್ನ ಬಿಜೆಪಿ ನಾಯಕರು ಹಾಕಿಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆಯವರ ಹೆಸರು ಮುಂಚೂಣಿಯಲ್ಲಿದೆ ಸರ್ವೆಯಲ್ಲಿ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗುತ್ತಾ? ಹಾಗಾದ್ರೆ ಮೋದಿಯವರ ನಿರ್ಣಯಕ್ಕೆ ಈಗ ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.